ಒಂದು ಶಾಂತವಾದ ದಕ್ಷಿಣ ಭಾರತದ ಹಳ್ಳಿಯಲ್ಲಿ ಮುಂಜಾನೆ ಹಾಲು ಮಾರುವ ವಯೋವೃದ್ಧೆ ಲಕ್ಷ್ಮಮ್ಮ ನಿಧಾನವಾಗಿ ಹಾದಿ ಮೇಲೆ ನಡೆದು ಬರುತ್ತಿದ್ದಳು. ಕೈಯಲ್ಲಿ ಹಾಲಿನ ಪಾತ್ರೆ, ಮುಖದಲ್ಲಿ ನಗು, ಆದರೆ ಮನಸ್ಸಿನಲ್ಲಿ ಚಿಂತೆ. ಪ್ರತಿದಿನ ಬೆಳಗ್ಗೆ ಎದ್ದು ಹಸುಗಳಿಂದ ಹಾಲು ಕರೆಯುತ್ತಿದ್ದಳು. ಒಂದು ದಿನ ಹಾಲು ತುಂಬ ಕಡಿಮೆ ಬಂದಿತು. ಕಡಿಮೆ ಹಾಲಿನಿಂದ ಮನೆ ಹೇಗೆ ನಡೆಯುತ್ತದೆ ಎಂಬ ಆತಂಕ ಅವಳನ್ನು ಕಾಡಿತು. ಅವಳು ಹಾಲಿಗೆ ಸ್ವಲ್ಪ ನೀರು ಬೆರೆಸಿದ್ರೆ ಯಾರಿಗೂ ಗೊತ್ತಾಗಲ್ಲ ಎಂದುಕೊಂಡು ನೀರಿಗೆ ಹಾಲು ಸೇರಿಸಿದಳು. ಅವಳಿಗೆ ಮನಸ್ಸಿನಲ್ಲಿ ಬೇಸರವಿದ್ದರೂ ಹೊಟ್ಟೆಪಾಡಿನ ಚಿಂತೆ. ಹಳ್ಳಿಯ ಜನರು ಅವಳಿಂದ ನಂಬಿಕೆಯಿಂದ ಹಾಲು ತೆಗೆದುಕೊಳ್ಳುತ್ತಿದ್ದರು. ಆದರೆ ಒಂದು ದಿನ ಶಾಲೆಯ ಗುರುಗಳು ಹಾಲನ್ನು ಕಾಯಿಸಿದಾಗ ಅದರಲ್ಲಿ ನೀರಿರುವುದು ಕಾಣಿಸಿತು. ಹಳ್ಳಿಯವರಿಗೂ ಅನುಮಾನ ಬಂತು. ಮರುದಿನ ಅವರು ಲಕ್ಷ್ಮಮ್ಮನನ್ನು ಕೇಳಿದರು. ಅವಳು ಸತ್ಯವನ್ನು ಒಪ್ಪಿಕೊಂಡಳು. ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿರಿ ಎಂದಳು. ಅವಳ ಸತ್ಯಸಂಧತೆ ಕೇಳಿ ಹಳ್ಳಿಯವರು ಮೃದುವಾದರು. ಅವಳಿಗೆ ಸಹಾಯ ಮಾಡಿದರು. ಲಕ್ಷ್ಮಮ್ಮ ಕೂಡ ಇನ್ನು ಮುಂದೆ ಶುದ್ಧ ಹಾಲು ಮಾತ್ರ ಕೊಡುತ್ತೀನಿ ಎಂದು ಪ್ರತಿಜ್ಞೆ ಮಾಡಿದಳು. ಲಕ್ಷ್ಮಮ್ಮನಿಗೆ ಅರಿವಾಯಿತು, ಸತ್ಯದ ಮಾರ್ಗದಲ್ಲಿ ನಡೆದರೆ ಜೀವನದಲ್ಲಿ ಬೆಳಕು ಸಿಗುತ್ತದೆ ಎಂದು.